ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗೇಟ್ನ ರೋಟರಿ ಭವನದ ಆವರಣದಲ್ಲಿ ಮಾಗಡಿ ರೋಟರಿ ಸೆಂಟ್ರಲ್ನ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ರೋಟರಿ ಉಲ್ಲಾಳ್ನ ಅಧ್ಯಕ್ಷ ಶ್ರೀಕಾಂತ್, ರೋಟರಿ JP ನಗರದ ಅಧ್ಯಕ್ಷ ಶ್ರೀನಿವಾಸ್ ಅವರ ಸಹಕಾರದಲ್ಲಿ ಮಾಗಡಿ ತಾಲೂಕಿನ 5 ಬಡ ಕುಟುಂಬವನ್ನು ಗುರುತಿಸಿ ಕಾಮಧೇನು ಯೋಜನೆ ಅಡಿಯಲ್ಲಿ 5 ಹಸುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ರೋಟರಿಯನ್ಗಳು ಹಾಜರಿದ್ದರು. ನಾಡವಡೆಯ ಗೌಡ ಕುಲಭೂಷಣ ಧರ್ಮಪ್ರಭು ಕೆಂಪೇಗೌಡರ ನಾಡಿನಲ್ಲಿ ರೋಟರಿ ಸಂಸ್ಥೆ ವತಿಯಿಂದ, ಬೆಂಗಳೂರಿನ ಸಂಸ್ಥೆ ವತಿಯಿಂದ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧುಗಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರ ಮೆಚ್ಚನ ಪರಮಾತ್ಮನು ಅಂತೇಳಿ ನಮ್ಮ ಜನಪದರು ಹೇಳಿದಂತೆ ಪುಣ್ಯಕೋಟಿಯ ಬಾಯಲ್ಲಿ ಹೇಳಿಸಿದರು. ಕಡು ಬಡವರಿಗೆ ತಮ್ಮ ಸಂಸ್ಥೆ ವತಿಯಿಂದ ಇವತ್ತು ಹಸುಗಳನ್ನು ಕೊಟ್ಟಿದ್ದೀರಿ ಸರ್. ತಮ್ಮ ಮನದಾಳದ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ರೋಟ್ರಿ ಉಲ್ಲಾಳ್ ಬೆಂಗಳೂರು ಒಂದು ಗೊಂಬೆಳೆ ಕುಂತ ಕಾರ್ಯಕ್ರಮ ಮಾಡಿಕೊಂಡು ಅದರಲ್ಲಿ ಒಂದು 5 ಜನ ಫಲಾನುಭವಿಗಳಿಗೆ ಹಸು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದರಲ್ಲಿ ರೋಟ್ರಿ JP ನಗರ, ರೋಟ್ರಿ ಬೆಂಗಳೂರು ಕಲ್ಯಾಣ, ಮತ್ತು ದಾಕ್ಷಾಯಿಣಿ ಮಲ್ಲಿಕಾರ್ಜುನ, ಮತ್ತು ಇನ್ನು 2 ಹಣ ಎಲ್ಲ ಸಂದಾಯ ಮಾಡಿ ಆ ಸಂಗ್ರಹವಾದ ಹಣದಲ್ಲಿ ನಮ್ಮ ಪ್ರಭಾಕರ್ ಮಾಗಡಿ ಅಧ್ಯಕ್ಷರು ಅವರ ಸಹಾಯದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಕೈಗೂಡ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು ಸರ್. ಏನು ಬೆಲೆ ಬಾಳುತ್ತೆ ಹಸುಗಳು? ಹಸು ಒಂದು 50,000 ರಿಂದ 60,000 ರೂಪಾಯಿ ಒಂದು ಹಸು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಫಲಕ್ಕೆ ಬಂದಿರೋ ಹಸುಗಳು 5 ಜನ ಫಲಾನುಭವಿಗಳು ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗತ್ತೆ ಅಂತ ನಮ್ಮ ಒಂದು ಉದ್ದೇಶದಿಂದ ಇದು ಕೊಡ್ತಾಯಿದ್ದೀವಿ. ಸರ್, ಇದಕ್ಕೆ ಇನ್ಸ್ಪಿರೇಷನ್ ಏನು ಈ ಹಸುಗಳನ್ನ ಕೊಡಲಿಕ್ಕೆ? ಗೋದಾನ ಮಹಾದಾನ ಅಂತ ಒಂದು ಇದಿದೆ. ಮತ್ತು ಇದು ನಮ್ಮ ಹೊಂಬೆಳಕು ಕಾರ್ಯಕ್ರಮದಲ್ಲಿ ಪ್ಲ್ಯಾಂಟ್ಸು, ಅನಿಮಲ್ಸು, ಹ್ಯೂಮನ್ ಬೀಯಿಂಗ್ಸು 3 ಇದಿಟ್ಕೊಂಡು ಮಾಡಿದ್ವಿ. ಇದರಲ್ಲಿ ಒಂದೇ ಸೂರಿನಡಿ 2 ಬರುತ್ತೆ. ಒಂದು ಹಸುನು ಇದಾಗುತ್ತೆ, ಹೆಣ್ಣಿನ ಜೀವನಕ್ಕೂ ಇದಾಗುತ್ತೆ. ಈ ಫಲಾನುಭವಿಗಳೆಲ್ಲ ಭಾಳ ಬಡತನದಲ್ಲಿ ಜೀವನದಲ್ಲಿ ಬಂದಿರೋರು, ಸೊ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇದಲ್ಲದೆ ಬೇರೆ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ? ಇದಲ್ಲದೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಏರಿಯಾದಲ್ಲಿ ಒಂದು 500-600 ಗಿಡಗಳು ಬೆಳೆಸ್ತಾ ಇದ್ದೀವಿ. ಆ ಗಿಡಗಳನ್ನ ಪೋಷಣಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನು ಶ್ರೀನಿವಾಸ್ ಅಂತ ರೋಟರಿ ಬ್ಯಾಂಗ್ಳೂರು JP ನಗರನ ಅಧ್ಯಕ್ಷನಾಗಿದ್ದೇನೆ. ನನಗೆ ಒಂದು ರೋಟರಿ ಉಳ್ಳಾಲ್ ಪ್ರೆಸಿಡೆಂಟ್ ಆದಂಥ ನಮ್ಮ ಶ್ರೀಕಾಂತ್ ಅವರು ಈ ಥರ ಪ್ರೋಗ್ರಾಮ್ ಇದೆ, ನೀವೇನಾದರೂ ಆಗುತ್ತಾ ಅಂದ ತಕ್ಷಣ ನಮ್ಗೆ ಭಾಳ ಖುಷಿ ಆಯಿತು. ಇಂಥ ಅವಕಾಶ ಸಿಗೋದೇ ಕಷ್ಟ ಅಂತ. ಸೊ ಅದರಲ್ಲಿ ಇವರು ಕೇಳಿದಾಗ ನಾವು ಫಸ್ಟ್ ಸಡನ್ನಾಗಿ ಇದು ಮಾಡಿದ್ವಿ, ಆಯಿತು ನಾವು ಮಾಡ್ತೀವಿ ಅಂತ. ಅದರಲ್ಲೂ ನಮ್ಮ ಮಾಗಡಿ ಅಧ್ಯಕ್ಷರಾದಂಥ ಪ್ರಭಾಕರ್ ಅವರು ಏನು ಕೇಳಿದ್ರು ಅವರು ಇಲ್ಲಿ ಈ ಜಾಗದಲ್ಲಂತೂ ನಮಗೆ ಏನೇ ಕೇಳಿದ್ರು ನೀವು ಇಲ್ಲ ಅನ್ನಲ್ಲ.
ಅವರು ಎಷ್ಟು ಅದು ಇಲ್ಲಿ ಮಾಡಿರೋ ಅರೇಂಜ್ಮೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಭಾಳ ಖುಷಿಯಾಗುತ್ತೆ ನಮಗೆ. ನಾವು ಕರೆಕ್ಟು ಪ್ಲೇಸಿಗೆ ಬಂದಿದ್ದೀವಿ, ಕರೆಕ್ಟು ಜನ ಇಟ್ಕೊಂಡಿದ್ದೀವಿ. ಆಮೇಲೆ ಆ ಫಲಾನುಭವಿಗಳು ಅಷ್ಟೇ ಎಲ್ಲಿ ಪಾಪ ಹುಡ್ಕೊಂಡು ಬಂದಿದ್ದಾರೆ. ಸೊ ನಿಜವಾಗ್ಲೂ ಭಾಳ ಧನ್ಯವಾದಗಳು ನಮ್ಮ ಶ್ರೀಕಾಂತ್ಗೂ ಮತ್ತು ನಮ್ಮ ಪ್ರಭಾಕರ್ಗೂ. ನಮ್ಮ ಕೈಲಾದ ಸಹಾಯ ಮಾಡ್ಬೋದು ನಾವು ಅಷ್ಟೇ. ಪ್ರಭಾಕರ್ ಬರೀ ಮಾಗಡಿ ಒಂದೇ ಅಲ್ಲ, ಎಲ್ಲ ರೋಟ್ರಿಗೂ ಇರ್ತಾರೆ ಅವರು. ಎಲ್ಲರ ಜೊತೆಲೂ ಇರ್ತಾರೆ, ಎಲ್ಲ ಕಾರ್ಯಕ್ರಮಗಳು ಇರ್ತಾರೆ. ಕಲ್ಪವೃಕ್ಷ ಅಂದರೆ ಪ್ರಭಾಕರ್, ಗೋದಾನ ಅಂದರೆ ಪ್ರಭಾಕರ್, ಹೆಂಗಂದ್ರೆ ಎಲ್ಲ ಪ್ರಭಾಕರ್. ರೋಟ್ರಿ ಪ್ರಭಾಕರ್ ಮಯ ಹೋಗಿದೆ ರೋಟ್ರಿ. ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಕಲ್ಚರಲ್ ಹೆರಿಟೇಜ್ ಏನಿದೆ, ಗೋದಾನ ಕನ್ಯಾದಾನ ಮಹತ್ವವಾದದ್ದು ಅಂತಾರೆ ಪುಣ್ಯಾತ್ಮರು. ಸೊ ಉಲ್ಲಾಳ್ ಸಂಸ್ಥೆ ಮತ್ತಿತರ ಎಲ್ಲ ಕಡೆಯಿಂದ ಬಂದು ರೋಟ್ರಿಯವರು, ಅದು ನನ್ನ ತಾಯಂದಿರೆಲ್ಲ ಬಂದು ಗೋಪೂಜೆ ಮಾಡಿದ್ದೀರಿ, ವಸ್ತ್ರದಾನ ಮಾಡಿದ್ದೀರಿ. ಮಾಗಡಿಯ ಸೀಮೆ ಬಡವರಿಗೆ ಗೋದಾನ ಮಾಡಿರೋದು ಅತ್ಯಂತ ಶ್ಲಾಘನೀಯವಾದದ್ದು. ರೋಟರಿ ಸಂಸ್ಥೆಗೆ ಕರುಣಾಳು ದೇವರ ಕೃಪೆ ತೋರಿಲಿ. ರೋಟರಿಯ ಎಲ್ಲ ಕುಟುಂಬದವರು ಕೂಡ ಆರೋಗ್ಯವಾಗಿರಲಿ ಅಂತೇಳಿ ಒಂದನೇ ಅಭಿನಂದನೆ. ಮೊದಲನೇದಾಗಿ ನಾನು ಧನ್ಯವಾದ ನಮ್ಮ ಇಬ್ಬರು ಕೋ ಪ್ರೆಸಿಡೆಂಟ್ಗೆ ಹೇಳ್ತೀನಿ. ಕಾರಣ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಸ್ವಲ್ಪ ಬಡವರು ಹುಡುಕಿದ್ರೆ ನಾವು ತುಂಬ ಇಷ್ಟಪಟ್ಟು ಹುಡುಕ್ತೀವಿ ಸರ್. ಎಲ್ಲೆಲ್ಲಿ ಈಗ ಏನು 5 ಜನ ಇದ್ದಾರೆ, ತುಂಬ ನಾವು ನಿಜವಾಗ್ಲೂ ಅವ್ರಿಗೆ ಒಂದು ಜೀವನನ ಕಟ್ಕೊಳ್ಳೋಕೆ ಈ ದಿನದಿಂದ ಅವ್ರೊಂದು ಜೀವನ ಕಟ್ಕೋಬೋದು. ಮತ್ತು ಹಸು ವಿಚಾರ ಹೇಳಿದ್ರಿ, ಹಸು 50,000 ಆಸುಪಾಸಲ್ಲಿರುತ್ತೆ. ಮತ್ತು ಎಲ್ಲ ಗರ್ಭಧರಿಸಿದ ಹಸುಗಳೇ, ಇನ್ನು 5 ರಿಂದ 10 ದಿನ ಇಲ್ಲ 15 ದಿನದಲ್ಲಿ ಎಲ್ಲ ಕರು ಹಾಕುವಂಥದ್ದಲ್ಲಿರುವ ಹಸುಗಳನ್ನೇ ನಾವು ನಮ್ಮ ವೆಟರ್ನರಿ ಡಾಕ್ಟರ್ಗಳನ್ನೇ ಕರ್ಕೊಂಡು ಹೋಗ್ಬಿಟ್ಟು ತಪಾಸಣೆ ನಡೆಸಿ ಆರೋಗ್ಯ ಎಲ್ಲ ಚೆಕ್ ಮಾಡಿಸಿ ಪರ್ಚೇಸ್ ಮಾಡಿ ತಂದು ಇವತ್ತು ಕೊಟ್ಟಿರೋದು. ಸೊ ಹಂಗಾಗಿ ಇದು ಒಂದು 5 ಜನ ಸುಮಾರು ಇಷ್ಟನ ಕಾಲ 29 ಮನೆ ಬೆಳಕಾಗಿದೆ ಇದೇ ಕಾಮಧೇನು ಪ್ರಾಜೆಕ್ಟು ಅನ್ನೋದು. ಇವತ್ತು ಇನ್ನೊಂದು 5 ಆ್ಯಡ್ ಆಗಿದೆ. ಥ್ಯಾಂಕ್ ಯು. ಸೊ ಭರಣಿ ಮಳೆಯ ಒಂದು ಸಿಂಚನ ಆಗಿದೆ. ಕೆಂಪೇಗೌಡರ ನಾಡಿನ ಬಡವರ ಬದುಕಿನಲ್ಲಿ ಬೆಳಕಾಗ್ತಕ್ಕಂಥ ರೋಟರಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ. ನನಗೆ ಗೊತ್ತಿಲ್ಲ ಅದಕ್ಕೆ ಯಾಕೆ ಸಿಂಚನ ಆಗಿದೆ ಅಂದರೆ ಇವರೆಲ್ಲ ಇಷ್ಟೆಲ್ಲ ಪೂಜೆ ಸಾಮಾನು ತರ್ತಿರಲ್ಲ. ನನಗೆ ಫೋನ್ ಮಾಡಿದಾಗ ಒಂದೇ ಮಾತು ಹೇಳಿದ್ದು, ಸರ್ ಮಳೆ ಬರ್ತಾ ಇದೆ, ಮಳೆ ಕರ್ಕೊ ಬರ್ತಾ ಇದ್ದೀರಾ, ಒಳ್ಳೇದಾಗಲಿ ಬನ್ನಿ ಸರ್ ಅಂತ. ಸರಿ ಪ್ರಭಾಕರ್ ಅವರೇ, ನೀವು ಕೊಟ್ಟಿರ್ತಕ್ಕಂಥ ಹಸುಗಳಲ್ಲಿ ಎಲ್ಲವೂ ಕೂಡ ಕರು ಹಾಕಿದಾವಲ್ಲ? ಈಗ ಫಾರ್ ಎಕ್ಸಾಂಪಲ್ ಹಸಿಗೆ ಕುಪ್ಪಿಗೆ 14 ಹಸು ಕೊಟ್ಟಿದ್ದೀವಿ. 14 ಹಸುವಿಗೆ 14 ಹಸುನೂ ಕರು ಹಾಕಿದ್ವಿ. ಒಂದೇ ಒಂದು ಹಸುನು ನಮಗೆ ತೊಂದರೆ ಆಗಿಲ್ಲ. ಅಲ್ಲಿ 14 ಕುಟುಂಬಗಳು ಬೆಳ್ಕೊಂಡಿದ್ದೀವಿ. ಈಗ ನೀವು ಹಸು ಕೊಡ್ತಾ ಇದ್ದೀರಾ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಸಿಂಪಲ್ಲು. ಹಸುವಿಂದ ಒಂದು ನಾರ್ಮಲ್ ಜೀವನ ಅಂತೂ ಮಾಡ್ಕೊಂಡು ಹೋಗ್ಬೋದು. ತುಂಬ ಕಷ್ಟದಲ್ಲಿದ್ದೀರಾ, ನಿಮ್ಮ ಎಲ್ಲ ಸ್ಥಿತಿಗತಿ ನಮ್ಗೆ ಅರ್ಥ ಆಗುತ್ತೆ. ನೀವೇ ಈಗ ಒಂದು ನಾರ್ಮಲ್ ಜೀವನಕ್ಕೆ ಒಂದು ಸಹಾಯ ಅಂತೂ ಆಗುತ್ತದು. ಒಂದು 50,000 ರೂಪಾಯಿ ವ್ಯಾಲ್ಯೂದು ನಿಮಗೆ ಅದು ಒಂದು ಜೀವನ ಕುಟುಂಬ ಕಟ್ಕೊಂಡು ಹೋಗೋಕ್ಕೆ ಒಂದು ದಾರಿ ಆಗುತ್ತೆ. ದಯವಿಟ್ಟು ಅದನ್ನು ಮಾರಬೇಡಿ. ಅದರಲ್ಲಿ ಬಂದು ಕರುನ ಯಾರು ಇನ್ನೊಂದು ಬಡವರು ಕೊಡಿ. ಇದರಿಂದ ನಮಗೂ ನಮ್ಮ ರೋಟ್ರಿಗೂ ಒಂದು ಶ್ರೇಯ ಸಿಗುತ್ತೆ, ನಿಮಗೂ ಒಂದು ಎಲ್ಲ ಇನ್ಸ್ಪೆಕ್ಷನ್ ಬರ್ತಾ ಇರ್ತೀವಿ. ಹಸುನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆಯಿತಾ? ಅದು ಮಹಾತಾಗಿ ನಿಮ್ಮ ಜೀವನಕ್ಕೆ ಇದಾಗುತ್ತೆ. ಹಸುವೇ ಸತ್ಯ, ಹಾಲೇ ನಿತ್ಯ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.